ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಂದರೆ ನಾನು ಮತ್ತು ನನ್ನ ಫ್ರೆಂಡ್ ಮಾನಸ ಇವತ್ತು ನನ್ನ ತಂಗಿ ಹಾಸ್ಟೆಲ್ಗೆ ಹೋಗ್ತಾಯಿದ್ದೀವಿ. ಅವಳನ್ನ ಕರ್ಕೊಂಡು ಬರೋಕ್ಕೆ ಅಂತ. ಇಲ್ಲಿಂದ ಅಂದರೆ 1 ಅವರಲ್ಲಿ ಹೋಗ್ಬೋದು. 1 ಅವರ್ ಅಷ್ಟರಲ್ಲಿ ಹೋಗಿ ಕರ್ಕೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಅವಳು ಇಬ್ಬರು ಹೋಗ್ತೀವಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೆಂಗಿದ್ದೀರಾ? ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇಲ್ಲೊಂದು ನಾಯಿ ಕುತ್ಕೊಂಡೈತೆ. ಇಲ್ಲೊಂದು ನಾಯಿ ಐತೆ ಗೈಸ್. ನಾನು ಏನೋ ಹೇಳ್ತಾ ಇದ್ದೆ ಅಂತಂದರೆ ನೀವು ಏನೋ ಹೇಳೋಕ್ಕೆ ಹೋಗ್ಬೇಡ, ಸುಮ್ಮನೆ ನಾ ತೊಳಗೆ ಮತ್ತೆ ಏನೋ ಒಂದು ಹೇಳಕ್ಕೆ ಬಂದ್ಬಿಡೋದು. ನನಗೇನು ಗೊತ್ತೋಳು ಏನು ಹೇಳ್ತಾಳೆ ಅಂತ. ಗೈಸ್, ಇವಳು ನನ್ನ ಫ್ರೆಂಡು. ನಾನೇನು ಹೇಳ್ತೀನಿ ಅನ್ನೋದನ್ನ ಇವಳು ಅರ್ಥ ಮಾಡ್ಕೋಬೇಕು ಗೈಸ್. ಮತ್ತು ಫ್ರೆಂಡಾಗಿ ಏನಕ್ಕೆ ಅವಳೆ ಇವಳು ಹಾಗಾದರೆ ಮನ್ಸೊಳಗಡೆ ಇಲ್ಬಿಟ್ಟೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತಾ? ಮಾಡ್ಕೋಬೇಕು. ಮತ್ತು ಫ್ರೆಂಡ್ಶಿಪ್ ಅಂದರೆ ಹಂಗೆ ಅಲ್ವಾ? ಓಕೆ, ಅರ್ಥ ಮಾಡ್ತೀನಿ. ಗೈಸ್, ಇವಾಗ ನನ್ನ ತಂಗಿಂದ್ರು ಬಂದರು. ಇವರೇ ಇವಾಗ ಬಂದರು. ಹಾಯ್, ನಮ್ಮ ಮಗಕ್ಕೆ ಸಪೋರ್ಟ್ ಮಾಡಿ. ಮತ್ತೆ ನನ್ನ ಎಂಟ್ರಿ ಆಯಿತು. ಸಪೋರ್ಟ್ ಮಾಡಿದಷ್ಟು ಅವರಿಗೆ ಆ್ಯಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಮಾಡ್ತಾರೆ ನಮ್ಮ ಅಕ್ಕ, ಅವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿದ್ದೀರಲ್ಲ, ಈ ನಮ್ಮ ಅಕ್ಕನೂ ಚೆನ್ನಾಗಿ ಮಾಡ್ತಾರೆ. ಅಕ್ಕನೂ ಚೆನ್ನಾಗಿ ಮಾಡ್ತಾರೆ. ಇವ್ರಿಗೂ ಸಪೋರ್ಟ್ ಮಾಡಿ ಎಲ್ಲರೂ. ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಗೈಸ್ ನೋಡಿ, ಇದು ನಿಜವಾದ ಬ್ಯೂಟಿ ಅಂದರೆ ನೋಡಿ ಗೈಸ್, ಹೆಂಗೆ ನಗ್ತಾಳೆ. ಇದು ನಿಜವಾದ ಬ್ಯೂಟಿ. ಮಾಡಬಾರ್ದು ಗೈಸ್. ಬೆಳಗ್ಗೆಯಿಂದ ನಾವು ಓಡಾಡಿ ಬರೀ ಸುತ್ತಾಡ್ತಾನೆ ಇದ್ದೀವಿ. ನೀರು ಕುಡ್ದಿಲ್ಲ, ಒಂದು ಊಟನೂ ಮಾಡಿಲ್ಲ. ಬ್ಲಾಗ್ ಮಾಡ್ತಾನೆ ಹೊಟ್ಟೆ ತುಂಬಿಸ್ಕೊಬಿಟ್ಟಿದ್ದೀವಿ ಗೈಸ್. ಏನು ಹುಚ್ಚಿಡಿಸ್ಕೊಬಿಟ್ಟಿದ್ದೀವಿ. ಹೌದು ಗೈಸ್. ನಂಗೆ ಇವಾಗ ಹೊಟ್ಟೆ ಹಚ್ಚಿದೆ. ಐಡಿಯಾ ಅದು ಕೊಡ್ಸಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ತೀನಿ. ಓಕೆ ಗೈಸ್, ಇವತ್ತು ಇವಳಿಗೆ ಏನಾದರೂ ಕೊಡಿಸ್ಬೇಕಂದ್ರೆ ಕೊಡ್ಸೋಣ ಗೈಸ್. ಫೈನಲಿ ಹಾಸ್ಟೆಲ್ ಹತ್ರ ಬಂದ್ವಿ. 1 ಕಿಲೋಮೀಟ್ರ್ ನಡೆದಿದ್ವಿ. ನನಗೆ ನಡೆದು ಅಭ್ಯಾಸ ಆಗಿಬಿಟ್ಟೈತೆ. ಪಾಪ ಇವಳು ಸುಸ್ತಾಗ್ತೈತೆ, ಊಟ ಮಾಡಿಲ್ಲ ಏನಿಲ್ಲ. ಇವಳಿಗೆ ಇವಾಗ ಊಟ ಕೊಡಿಸಿ ಆಮೇಲೆ ಫುಲ್ ಟೈರ್ಡ್ ಆಗೋಯ್ತು. ಮನೆಗೆ ಹೋಗ್ತೀವಿ ಗೈಸ್. ಯಾವುದೋ ಹಳೆ ಊರಿಗೆ ಬಂದು ಅನಿಸ್ತೈತೆ ನಂಗೆ. ಅಲ್ಲಿ ನಾಯಿ ಎಷ್ಟೊಂದಿದೆ. ತೋರ್ಸು ನಾಯಿ. ನೋಡಿ ಗೈಸ್, ಎಷ್ಟೋ ನಾಯಿಗಳಿದ್ದಾವೆ ಇಲ್ಲಿ. ರಾತ್ರಿ ಬಂದುಬಿಟ್ರೆ ಮುಗ್ದೋಯ್ತು. ಸಾಯ್ತೀನೆಲ್ಲ ಕಚ್ಚಾಕ್ಬಿಡ್ತವೆ. ನೋಡಿ ಗೈಸ್, ಇವಳು ನಮಗಿಂತ ಹೈಟ್ ಕಮ್ಮಿ ಇದ್ದಾಳೆ ಅಂತ ನೋಡಿ. ಎಷ್ಟು ಹೈಟಾಗಿರೋ ಸ್ಲಿಪ್ಪರ್ ಹಾಕ್ಕೊಂಡವಳೆ. 300 ರೂಪಾಯಿ. ನಮ್ಮಂಥವ್ರಿಗೆ ಇದೇ ಗತಿ ಅಲ್ವಾ? ಸ್ವಲ್ಪ ಇದನ್ನಾದರೂ ಹಾಕ್ಕೊಂಡು ಹೈಟ್ ಕಾಣಬೇಕು ಅಂತ. ಮತ್ತು ಯಾರಾದರೂ ಹೋಗೋರು ಬರೋರು ಯಾವ ಸ್ಕೂಲ್ ಅಂತ ಕೇಳಿಬಿಟ್ರೆ ಸ್ಕೂಲ್ ಅಂತ ಕೇಳಲ್ಲ, ಮೇ ಬಿ ಕಾಲೇಜ್ ಅಂತ ಕೇಳ್ಬೋದು ಅಷ್ಟೇ. ಅದಕ್ಕೆ ಹಂಗೆ ಕೇಳಬಾರ್ದು ಅಂತ ಹಾಕ್ತೀವಿ ಅಷ್ಟೇ ಗೈಸ್, ಮತ್ತೇನಿಲ್ಲ ಗೈಸ್. ಏನು ಗೊತ್ತಾ, ಇವಳಿಗೆ ಕರ್ಲಿ ಹೇರ್ ಇದೆ ಅಂತೆ. ಅದಕ್ಕೆ ನೋಡಿ ಇವಳಿಗೆ ಕರ್ಲಿ ಹೇರ್ ಇದೆ ಅಂತೆ. ಅದಕ್ಕೆ ಕರ್ಲಿ ಹೇರ್ ಇರೋರು ತುಂಬ ಒಳ್ಳೆಯವರು, ಆಮೇಲೆ ಜಾಸ್ತಿ ಬುದ್ಧಿವಂತಿಕೆ ಅಂತೆ, ಆಮೇಲೆ ತುಂಬ ಟಾಪರ್ಸ್ ಅಂತೆ ಅವರೆಲ್ಲ. ಇವ್ರು ಅಜ್ಜಿ ಹೇಳ್ತವ್ರಂತೆ ಟಾಪರ್ಸ್ ಅಂತ. ಅದಕ್ಕೆ ಕರ್ಲಿ ಹೇರ್ ಇರಬೇಕಂತೆ ಗೈಸ್. ಅದಕ್ಕೆ ನನಗೆ ಕರ್ಲಿ ಹೇರ್ ಇದೆ ಅಂತ ಬಿಲ್ಡಪ್ ತೊಗೊತವಳೆ. ಇವಳು ನೋಡಿ ನಾನು ಮಾತಾಡೋದು. ಹುಡುಕೋದ್ರೆ ಸಿಗಲ್ಲ. ಹೌದು. ಇವಳು ಹೆಂಗೆ ವಿಡಿಯೋ ಮಾಡ್ತಾಳೆ ನೋಡಿ. ನಾನು ಅವಳು ವಿಡಿಯೋ ಮಾಡ್ತೀನಿ, ಅವಳು ನನ್ನ ವಿಡಿಯೋ ಮಾಡ್ತಾಳೆ. ಒಟ್ಟಿನಲ್ಲಿ ಇಬ್ಬರು ಇರ್ತೀವಿ. ಹೌದು ಗೈಸ್, ಅವಳು ಒಂದು ಯೂಟ್ಯೂಬರು, ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅವಾಗವಾಗ ನಾನೇ ಇರ್ತೀನಿ ಗೈಸ್. ಅವಾಗವಾಗ ನಾನು ಬರ್ತಿರ್ತೀನಿ. ನನ್ನ ನೋಡಿ ಸ್ವಲ್ಪ. ಅವರಿಬ್ಬರನ್ನಷ್ಟೆಲ್ಲ ಎಲ್ಲಿದೆಯೇ ನನ್ನ ನೋಡಿ. ಅವಾಗವಾಗ ನಾನು ಬರ್ತೀನಿ, ನನ್ನ ನೋಡಿ. ಓಕೆ ಆಯಿತು, ಅಷ್ಟೇ ಗೈಸ್. ನೋಡಿ ಇಲ್ಲಿ ನಾಯಿ ಹೆಂಗಂದರೆ, ನಾವೇನಾದರೂ ಹೆದರ್ಕೊಂಡ್ರೆ ಅದು ಕಚ್ಚುತ್ತಂತೆ. ಅದು ನಾವೇನಾದರೂ ಹೆದರ್ಕೊಂಡಿಲ್ಲ ಅಂದರೆ ಸುಮ್ಮನೆ ಇರುತ್ತಂತೆ. ನೋಡಿ ಎಷ್ಟೊಂದೆಲ್ಲ ಹಸುಗಳಿವೆ ನೋಡಿ. 1 ಕಿಲೋಮೀಟ್ರ್ ನಡ್ಕೊಬಂದ್ವಿ. ಫುಲ್ ಕಾಡು ಥರ ಇದೆ ಇಲ್ಲಿ. ನೈಟ್ ಹೊತ್ತಂತೂ ಸಿಕ್ಕಾಪಟ್ಟೆ ಸೌಂಡ್ ಆಗುತ್ತೆ ಗೈಸ್. ಹಂಗೆ ಹುಳ ಎಲ್ಲ ಸೌಂಡು, ಸಿಕ್ಕಾಪಟ್ಟೆ ಸೌಂಡು ಹಂಗಾಗುತ್ತೆ. ಹಿಂಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡವಳೆ.
ಹೋಗೋದಷ್ಟೇ ಬಾಕಿ ಇವಾಗ. ನೋಡಿ ಯಾರೂ ಇಲ್ಲ, ಎಲ್ಲ ಸೈಲೆಂಟಾಗೈತೆ, ಎಲ್ಲ ಮಲ್ಕೊಂಡವ್ರೆ. ಇವಾಗ ರೆಡಿ ಆಗ್ತವಳೆ, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡವಳೆ. ಏನಾದರೂ ತಿನ್ನೋಕೈತಾ ಅಂತ ನೋಡ್ತಾ ಇದ್ದೀನಿ. ಗೈಸ್, ಇವಳಿಗೇನೋ ನಮ್ಮ ಉತ್ತರ ಕರ್ನಾಟಕ ಭಾಷೆ ಹೇಳ್ಕೊಡ್ಬೇಕಂತೆ. ನಾನು ನನ್ನ ತಂಗಿ ಮಾತಾಡೋದು ಕೇಳಿಸ್ಕೊಂಡವಳೆ. ಅದಕ್ಕೆ ಇವಳು ನಮಗೂ ನಿಮ್ಮ ಭಾಷೆ ಹೇಳ್ಕೊಡು, ಚೆನ್ನಾಗಿದೆ ನಿಮ್ಮ ಭಾಷೆ ಅಂತವಳೆ. ಗೈಸ್ ಇವಾಗ ನೋಡಿದರೆ ಮನೆ ಗೊತ್ತಾ, ಬ್ಲಾಗಲ್ಲಿ ಮಾತಾಡೋಲ್ಲ ಅವ್ಳ ಭಾಷೆ. ಬ್ಲಾಗ್ ಕಟ್ಟಾದ್ಮೇಲೆ ಅವ್ರ ಫ್ಯಾಮಿಲಿ ಜೊತೆ ಮಾತ್ರ ಅವ್ರ ಭಾಷೆ ಮಾತಾಡ್ತೀನಿ. ಅಂದರೆ ಇವಾಗ ಹೇಳ್ಕೊಡು ಅಂತ ಹೇಳಿ. ಅಂದರೆ ಬ್ಲಾಗಲ್ಲಿ ಮಾತಾಡ್ಬೋದು ಗೈಸ್, ಯಾಕಂದರೆ ನಾನು ಮಾತಾಡೋದು, ನಮ್ಮ ಭಾಷೆ ಮಾತಾಡೋದು ನಿಮಗೆಲ್ಲ ಅರ್ಥ ಆಗುತ್ತೆ ನಿಲ್ವೋ ಅಂತ ನಾನು ನಮ್ಮ ಭಾಷೆ ಯೂಸ್ ಮಾಡ್ತಿರ್ಲಿಲ್ಲ. ಇನ್ಮೇಲೆ ಇವಳು ಹೇಳಿದ್ಲಲ್ಲ, ಇನ್ಮೇಲೆ ನನ್ನ ಭಾಷೆನೇ, ನಮ್ಮ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ತೀನಿ ಗೈಸ್. ಇದು ಭಾಷೆ ಕೇಳೋಕ್ಕೆ ಚೆನ್ನಾಗಿದೆ, ಅದಕ್ಕೆ ನಂಗೆ ಇಷ್ಟ ಆಗುತ್ತೆ. ನೋಡಿ ಎಷ್ಟೊಂದು ಲಗೇಜ್ ಮಾಡ್ಕೊಂಡವಳೆ, ತೊಗೊಂಡು ಹೋಗ್ತವ್ರೆ ಇವರಿಬ್ರು. ಜಾಸ್ತಿ ಏನಿಲ್ಲ ಗೈಸ್, ಇದೊಂದು ಮತ್ತು ಇದೊಂದು ಅಷ್ಟೇ. ಒಬ್ಬೊಬ್ಬರು ಎಷ್ಟು ಹಾಕೊಂಡು ಲಗೇಜ್ ಮಾಡಿರ್ತಾರೆ ಹಾಸ್ಟೆಲಲ್ಲಿರೋರು, ಅವ್ರು ಹಾಸ್ಟೆಲಲ್ಲಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಇವರಿಗೂ ಇಲ್ಲ ಅದಕ್ಕೆ ಇವ್ರಿಗೆ ಗೊತ್ತಾಗಲ್ಲ. ಇನ್ನು ನಾನೇ ಕಡಿಮೆ ಲಗೇಜ್ ಮಾಡ್ಕೊಂಡಿದ್ದಾರೆ. ಹಾಂ, ವೀಲ್ ಇದೆ ಅದರಲ್ಲಿ ಬೇರೆ, ಇನ್ನೂ ಹೇಳ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ತಗೊಂಡು ಹೋಗೋಕ್ಕೆ ಅಷ್ಟೇ ಗೈಸ್. ವೆದರ್ ಚೆನ್ನಾಗಿದೆ ಅಂತ ಸೌಂಡ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಜನ. ಗೈಸ್, ನನ್ನ ಫ್ರೆಂಡಿಗೆ ಎಗ್ ರೈಸ್ ಕೊಡಿಸ್ದೆ, ತಿಂತವಳೆ. ನನಗೂ ತಿನ್ನು ಅಂತವಳೆ, ಬಟ್ ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಚೆನ್ನಾಗಿರಬೇಕು ಗೈಸ್. ನನ್ನ ಫ್ರೆಂಡ್ ತಿಂದರೆ ನಾನು ತಿಂದಂಗೆ. ಅದಕ್ಕೆ ಅವಳೇ ತಿನ್ನಲಿ ಗೈಸ್. ಅವಳು ತಿನ್ನಲ್ಲ ಅಂದರೆ ತಿಂತಾಳೆ ಅಷ್ಟೇ, ಇಲ್ಲ ಚೆನ್ನಾಗಿದೆ. ಇಲ್ಲೊಂದ್ಸಲ ಈಗ ಟ್ರೈ ಮಾಡಿ. ಇವರು ಚೆನ್ನಾಗಿ ಮಾಡೋರೆ ಗೈಸ್. ಏನು ಗೊತ್ತಾ, ಇವತ್ತು ತಾನೇ 4-5 ಜನ ಬಾಯ್ಸು ಹತ್ತಿದ್ರು. ಕಂಡಕ್ಟರ್ ಇರುತ್ತದೆ, ಎಲ್ಲರೂ ಆಧಾರ್ ಕಾರ್ಡ್ ಇಟ್ಕೊಳ್ರಿ ಕೈಯಲ್ಲಿ ಅಂತವ್ರೆ. ಪಾಪ ಅವ್ರಿಗೆ ಬೇಜಾರೇ ಆಗೋಗಿದೆ ಫ್ರೀ ಬಸ್ ಮಾಡಿದಾಗಿಂದ. ಯಾಕಂದ್ರೆ ಗೊತ್ತಿಲ್ಲ ಇವಾಗ ಆರಾಮಾಗಿ ಸೌಂಡ್ ಕೇಳಿಕೊಂಡು ಕುರ್ಕುರಿ ಕೊಟ್ಟಲು, ನಮಗೆ ಕುರ್ಕುರಿ ಇಬ್ಬರು ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಗೈಸ್ ನೋಡಿ ಬಸ್ಸಲ್ಲೆಲ್ಲ ಹೆಂಗೆ ಫೋಟೋ ಹಾಕೋರೆ. ಯಾರೂ ಇಲ್ಲ ಬಸ್ಸಲ್ಲಿ. ನಾವು 3 ಜನ ಇದ್ದೀವಿ, ಅಲ್ಲೊಂದಿಷ್ಟು ಜನ ಇದ್ದಾರೆ. ನೋಡಿ ಗೈಸ್, ನೈಟ್ ಆಗೈತೆ, ಇವಾಗ ಸುಪ್ರಭಾತ ಕೇಳ್ತವನೆ. ಗೈಸ್, ಮನೆಗೆ ಬಂದ್ವಿ. ಅಲ್ಲಿ ಹಾಸ್ಟೆಲ್ ಹತ್ರ 1 ಕಿಲೋಮೀಟ್ರ್ ನಡೆದು ಸುಸ್ತಾಗ್ಬಿಟ್ಟೈತೆ. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಎಲ್ಲರೂ ನಂಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ ಗೈಸ್. ಬಾಯ್.